ಸ್ನೇಹಿತರೆ ನಮಸ್ಕಾರ. ಜೈ ಭೀಮ್. ಒಳ ಮೀಸಲಾತಿಯ ಹೋರಾಟಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನ ಕಾಣಿಸುವಂತಹ ಜವಾಬ್ದಾರಿ ಇವತ್ತು ನಿಮ್ಮೆಲ್ಲರ ಮೇಲೂ ಕೂಡ ಬಿದ್ದಿದೆ. ಈಗ ಕೋರ್ಟ್ಗಳಲ್ಲಿ ಒಳ ಮೀಸಲಾತಿಯ ಒಂದು ಜಾರಿ ಏನಿದೆಯಲ್ಲ ಅದೆಲ್ಲದಕ್ಕೂ ಕೂಡ ಈಗ ಒಂದು ಅರ್ಥದಲ್ಲಿ ತಡೆ ಬಿದ್ದಿದೆ. ಮತ್ತೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಒಳ ಮೀಸಲಾತಿಯನ್ನ ಸಂಪೂರ್ಣವಾಗಿ ಜಾರಿ ತರುವ ನಿಟ್ಟಿನಲ್ಲಿ ದಿವ್ಯ ನಿರ್ಲಕ್ಷ್ಯವನ್ನ, ಉದ್ದೇಶಪೂರ್ವಕವಾದಂತಹ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ ಅನ್ನುವಂಥದ್ದು ಇವತ್ತು ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ಗೆ ಒಳ ಮೀಸಲಾತಿ ವಿಚಾರಗಳು ಬಂದ್ರೆ ನಾವು ಚರ್ಚೆ ಮಾಡಕ್ಕೆ ರೆಡಿ ಇದ್ದೀವಿ ಅಂತ ಸಾಕಷ್ಟು ಸಾರಿ ಹೇಳ್ತಾ ಇದ್ದಾರೆ. ಆದ್ರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಅಲ್ಲಿಗೆ ಸಂಬಂಧಿಸಿದಂತ ಫೈಲ್ಗಳು ಬರ್ತಾ ಇಲ್ಲ. ನಿನ್ನೆ ಕೂಡ ಕ್ಯಾಬಿನೆಟ್ ಆಗಿದೆ, ಇಂದಿನ ವಾರ ಆಗಿದೆ. ನಾಳೆ ಸಂಜೆ ಮುಖ್ಯಮಂತ್ರಿಗಳು ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತೀವಿ ಅನ್ನುವಂತ ಒಂದು ಸಭೆ ನಿಗದಿಯಾಗಿದೆ ಅನ್ನುವಂತ ವಿಚಾರ ಗೊತ್ತಾಯ್ತು. ನಾವು 2 ದಿವಸದಿಂದ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಒಳ ಮೀಸಲಾತಿಯ ಹಕ್ಕನ್ನ ಆಗ್ರಹಿಸಬೇಕು, ಮುಖ್ಯಮಂತ್ರಿಗಳನ್ನ ಬಾಬಾ ಸಾಹೇಬರ ಪ್ರತಿಮೆಯ ಮುಂದೆ ಪ್ರಶ್ನೆ ಮಾಡಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನು ಪ್ರಕಟ ಮಾಡಿದ್ದೀವಿ. ಅದರ ಬೆನ್ನಿಗೆ ಮುಖ್ಯಮಂತ್ರಿಗಳು ನಾಳೆ ಸಂಜೆ ಒಂದು ಒಳ ಮೀಸಲಾತಿಯ ಸಭೆಯನ್ನ ನಡೆಸ್ತೀವಿ ಅಂತ ಕರೆದಿದ್ದಾರೆ. ನಾನು ಅದನ್ನ ಸ್ವಾಗತಿಸ್ತೀನಿ. ಆದ್ರೆ ನನಗೆ ನಿಜವಾಗ್ಲೂ ಕೂಡ ಯಾರ ಮೇಲೆ ಪೂರ್ವಾಗ್ರಹ ಏನಿಲ್ಲ, ಯಾರ ಬಗ್ಗೆ ಜಾತಿ ಕಾರಣದ ದ್ವೇಷ ಇಲ್ಲ. ಯಾಕಂದ್ರೆ ನಾನೇ ಲೆಕ್ಕಕ್ಕಿಲ್ದೇ ಇರೋ ಜಾತಿಯನ್ನು ಇನ್ನು ಬೇರೆ ಯಾವ ಜಾತಿಯನ್ನ ನಾನು ದ್ವೇಷ ಮಾಡ್ಕೊಳ್ಳಿ. ಆದ್ರೆ ಎಚ್ ಸಿ ಮಹದೇವಪ್ಪನವರು ಈ ವಿಚಾರದಲ್ಲಿ ಅಪ್ರಾಮಾಣಿಕವಾಗಿ ಮಾದಿಗ ಸಮುದಾಯಕ್ಕೆ ಮೋಸ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಡ್ಕೊಳ್ತಾ ಇರುವಂತದ್ದು ಸತ್ಯ 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 ಸತ್ಯ. ಇನ್ನ 1000 ಸಲ ಹೇಳಿದ್ರು ಕೂಡ ನಾನು ಇದೇ ಸತ್ಯವನ್ನೇ ಹೇಳ್ತೀನಿ. ಹಾಗಾಗಿ ನಾಳೆ ನಾವು ಪ್ರಶ್ನೆ ಮಾಡಬೇಕಾಗಿದೆ, ಬಾಬಾ ಸಾಹೇಬ್ರ ಪರಿನಿಬ್ಬಾಣದ ದಿನಾಚರಣೆ ನಾಳೆ. ತುಂಬಾ ಜನ ಕೇಳ್ತಾ ಇದ್ದಾರೆ, ಏನ್ ತಲೆ ಒಳಗಡೆ ಬುದ್ಧಿ ಇದೆಯೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ನಾಳೆಗೆ ಡಿಸೆಂಬರ್ 6 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮನ್ನೆಲ್ಲ ದೈಹಿಕವಾಗಿ ಅಗಲಿ ಹೋದಂತ ದಿನ, ಅವರ ಪರಿನಿಬ್ಬಾಣಗೊಂಡ ದಿವಸ. ಅವತ್ತು ನೀವು ಪ್ರತಿಭಟನೆ ಮಾಡ್ಬೇಕಾ ಅಂತ ನಾನು ನಿಮ್ಮನ್ನೇ ಪ್ರಶ್ನೆ ಮಾಡ್ತೀನಿ. ಸಾಮಾಜಿಕ ನ್ಯಾಯದ ಹರಿಕಾರ, ಮಹಾಮಾನವತಾವಾದಿ, ವಿಶ್ವವಂದಿತ, ಜಗವಂದಿತ ಮಹಾಮಾನವತಾವಾದಿ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಾನತೆಯ ಸಿದ್ಧಾಂತದ ಪ್ರತಿಪಾದಕರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದವನ್ನ ಸ್ಪರ್ಶ ಮಾಡೋದಕ್ಕೆ, ಅವರಿಗೆ ಪುಷ್ಪವನ್ನ ಅರ್ಪಿಸೋದಕ್ಕೆ ಈ ಸಾಮಾಜಿಕ ನ್ಯಾಯದ ವಿರೋಧಿಯಾದಂತಹ ಸರ್ಕಾರಕ್ಕೆ ಅವಕಾಶ ಇದೆಯಾ, ಅರ್ಹತೆ ಇದೆಯಾ? ಇದನ್ನು ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಎಲ್ಲರೂ ನನ್ನನ್ನು ಕೇಳ್ತಾ ಇದ್ದಾರೆ, ಬಾಬಾ ಸಾಹೇಬ್ರ ಪರಿನಿಬ್ಬಾಣದ ದಿವಸವೇ ಇದನ್ನ ನೀವು ಮಾಡಬೇಕಿತ್ತ ಅಂತ. ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ಬಾಬಾ ಸಾಹೇಬ್ರದ ಪರಿನಿಬ್ಬಾಣದ ದಿವಸವಾದ್ರೂ ಕೂಡ ಇವರು ಸಾಮಾಜಿಕ ನ್ಯಾಯವನ್ನು ನಮಗೆ ಕೊಡಬಾರ್ದ? ಎಷ್ಟು ಸಾರಿ ಹೇಳಿ? ಈ ಸಮುದಾಯದ ಕಣ್ಣೀರಿನ ಕಥೆಗಳನ್ನ ಎಷ್ಟು ಸಾರಿ ಹೇಳಿ? ಈ ಸಮುದಾಯದ ಮಕ್ಕಳು ಗೋಳಾಡ್ತಾ ಇರೋದನ್ನ ಬಗ್ಗೆ ಎಷ್ಟು ಸಾರಿ ಹೇಳಿ? ಈ ಸಮುದಾಯದ ನೌಕರ ವರ್ಗರು ಕಣ್ಣೀರಾಗ್ತಾ ಇರೋದ್ರ ಬಗ್ಗೆ ಎಷ್ಟು ಸಾರಿ ಹೇಳಿ? ಯಾಕೆ ಎಚ್ ಸಿ ಮಹದೇವಪ್ಪನವರು, ಸನ್ಮಾನ್ಯ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಎಚ್ ಸಿ ಮಹದೇವಪ್ಪನವರು, ನಿಮ್ಮ ಮನಸ್ಸು ಯಾಕೆ ಕರಗ್ತಾ ಇಲ್ಲ? ಯಾಕೆ ಮಾದಿಗ ಸಮುದಾಯದ ನೋವು, ಆಕ್ರಂದನ, ಆ ಕರುಳು ಹಿಂಡ್ತಾ ಇದೀವಂತ ಕಥೆಗಳು ಯಾಕೆ ನಿಮಗೆ ಗೊತ್ತಾಗ್ತಾ ಇಲ್ಲ? ಈಗ ಏಕಾಏಕಿ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರಿ, ನಾವು ಹಳೆ ಪದ್ಧತಿಯಂತೆ ಮೀಸಲಾತಿಯನ್ನ ತುಂಬ್ತೀವಿ ಅಂತ. ಆ ತಕ್ಷಣದಲ್ಲೇ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಎನ್ನುವಂತಹ ಹೇಳಿಕೆಯನ್ನ ನಾನು ಕೊಟ್ಟಿದ್ದು. ಈಗ ಯಾವ ಪ್ರಕಾರವಾಗಿ ನೀವು ತುಂಬ್ತೀರಿ ಅಂತ ಇನ್ನು ಡಿಸೈಡ್ ಆಗ್ಲಿಲ್ಲ. ಹಳೆ ಪದ್ಧತಿ ಅಂದ್ರೆ ಏನು? 15%? ಹಾಗಾದ್ರೆ 15% ಅಲ್ಲಿ ಒಳ ಮೀಸಲಾತಿ ಇಲ್ವಾ, ಇದೆಯಾ, ಎಷ್ಟು %? ಯಾವ್ಯಾವ ಸಮುದಾಯಕ್ಕೆ ಎಷ್ಟೆಷ್ಟು ಅಂಕಿಗಳನ್ನ ತೋರಿಸಿದ್ದೀರಿ? ಏನಾದ್ರು ಗೊತ್ತಾ ನಮಗೆ? ನಾವು ಕಣ್ಣಿಗೆ ಬಟ್ಟೆ ಕಟ್ತೋ ರೀತಿಯಲ್ಲಿ ಕುರುಡ್ರ ತರ ಇರ್ಬೇಕಾ ಮಹದೇವಪ್ಪನವರೇ? ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಸನ್ಮಾನ್ಯ ಗೌರವಾನ್ವಿತ ಸಮಾಜ ಕಲ್ಯಾಣ ಇಲಾಖೆಯ ನನ್ನ ಪ್ರೀತಿಯ ಮಹದೇವಪ್ಪನವರೇ, ಹಳೆ ಪದ್ಧತಿ ಅಂದ್ರೆ ಏನು? ವಿತೌಟ್ ಇಂಟರ್ನಲ್ ರಿಸರ್ವೇಶನ್ ನೀವು 15% ಅನ್ನ ತುಂಬಿ ಬಿಡೋದಾ ಹಳೆ ಪದ್ಧತಿ ಅಂದ್ರೆ? ಅಥವಾ 15% ಅನ್ನ ಸದಾಶಿವ ಆಯೋಗದ ವರದಿಯವರ ಪ್ರಕಾರ ತುಂಬ್ತೀರಾ? ಯಾವುದನ್ನಾದ್ರೂ ಸ್ಪಷ್ಟಪಡಿಸಿದಿರಾ? ಇಲ್ಲ. ಮತ್ತೆ ನೇಮಕಾತಿ ಪ್ರಕ್ರಿಯೆಗಳು ನಡೀತವೆ ಅಂತಂದ್ರೆ ಯಾವುದರ ಆಧಾರದಲ್ಲಿ? ಅಧಿಕಾರಿಗಳು ಕನ್ಫ್ಯೂಷನ್ ಅಲ್ಲಿದ್ದಾರೆ, ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಇದ್ದಾರೆ. ಆ ವಿದ್ಯಾರ್ಥಿಗಳ ಭವಿಷ್ಯವನ್ನ ಕಣ್ ತುಂಬಿಕೊಂಡಿರುವಂತಹ ತಂದೆ ತಾಯಂದಿರು ಕೂಡ ಕನ್ಫ್ಯೂಷನ್ ಅಲ್ಲಿದ್ದಾರೆ. ಯಾವ ರೀತಿಯ ಕನ್ಫ್ಯೂಷನ್ ಗಳನ್ನ ನೀವು ಕ್ರಿಯೇಟ್ ಮಾಡಿ ಈ ಮಕ್ಕಳಿಗೆ ಭವಿಷ್ಯವನ್ನ ಕಟ್ಕೊಡ್ತೀರಿ ಎಚ್ ಸಿ ಮಹದೇವಪ್ಪನವರೇ? ಮನೆ ಮುಖ್ಯಮಂತ್ರಿಗಳನ್ನ ಕೇಳಿದ್ರೆ ಇದು ಸಮಾಜ ಕಲ್ಯಾಣ ಇಲಾಖೆದ ಫೈಲೇ ಬರ್ತಾ ಇಲ್ಲಪ್ಪ ಅಂತಾರೆ. ನೀವು ನೋಡಿದ್ರೆ ನಾವು ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿದ್ದೀವಿ ಅಂತೀರಿ.
ಬಾಬಾ ಸಾಹೇಬ್ರ ಹೆಸರು ಹೇಳ್ತೀರಿ, ಬುದ್ಧನ ಹೆಸರು ಹೇಳ್ತೀರಿ, ಸಾಮಾಜಿಕ ನ್ಯಾಯದ ಹರಿಕಾರರು ಅಂತೀರಿ, ನಾವು ಜಾತ್ಯತೀತವಾಗಿದ್ದೀವಿ, ನಮ್ಮ ಸರ್ಕಾರ ಅಂತೀರಿ. ಯಾಕೆ ಈ ಸಮುದಾಯಗಳ ಕಣ್ಣೀರಿನ ಕತೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ? ಯಾಕೆ ಅವರ ಆಕ್ರಂದನ ನಿಮಗೆ ಕೇಳಿಸ್ತಾ ಇಲ್ಲ? ಯಾಕೆ ಅವ್ರ ನೋವುಗಳು ಅರ್ಥ ಆಗ್ತಾ ಇಲ್ಲ? ಅದಕ್ಕೋಸ್ಕರ ಬಂಧುಗಳೇ, ನಾಳೆ ನಾವೇನ್ ಮಾಡಬೇಕು? ಇಡೀ ರಾಜ್ಯದಾದ್ಯಂತ ನಾಳೆ ಬಾಬಾ ಸಾಹೇಬ್ರ ಪರಿನಿಬ್ಬಾಣದ ದಿವಸ ಬೆಂಗಳೂರಿನ ವಿಧಾನಸೌಧದ ಮುಂದೆ ಅವರಿಗೆ ಪುಷ್ಪಾರ್ಚನೆಯನ್ನ ಮಾಡಿ ಅವರ ಋಣವನ್ನ ನೆನೆಯುವಂಥದ್ದು, ಅವರಿಗೆ ನಾವು ಗೌರವವನ್ನು ಸಲ್ಲಿಸುವಂತ ಕೆಲಸವನ್ನ ಮಾಡೋಣ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಪುಷ್ಪಾರ್ಚನೆಯನ್ನ ಮಾಡಿ ನಾವು ಅವರ ಋಣವನ್ನ ಸಲ್ಲಿಸುವಂಥದ್ದು, ಅವರ ಋಣವನ್ನ ನೆನೆಯುವಂತ ಕೆಲಸವನ್ನ ಮಾಡೋಣ. ಅಟ್ ದ ಸೇಮ್ ಟೈಮ್ ಸರ್ಕಾರಕ್ಕೆ ಹೇಳೋಣ, ಸಾಮಾಜಿಕ ನ್ಯಾಯದ ವಿರೋಧಿ ಸರ್ಕಾರ, ನೀವು ಬಾಬಾ ಸಾಹೇಬ್ರಿಗೆ ಪುಷ್ಪವನ್ನು ಅರ್ಪಿಸೋದಕ್ಕೆ ನಿಮ್ಗೆ ಅರ್ಹತೆ ಇದೆಯಾ? ನಾವು ಕೇಳೋಣ. ಅಲ್ಲಿ ಒಳ ಮೀಸಲಾತಿ ವಿಚಾರದಲ್ಲಿ ನಿಮ್ಮ ಫೈನಲ್ ಡಿಸಿಷನ್ ಏನು? ಮಾಡ್ತೀರಾ ಮಾಡಲ್ವಾ? ಏಜ್ ಬಾರ್ ಆದಂತ ಹುಡುಗರೆಲ್ಲ ಇವತ್ತು ಆತ್ಮಹತ್ಯೆ ದಾರಿ ಹಿಡಿಯುವಂತ ಯೋಚನೆಯನ್ನ ಮಾಡ್ತಾ ಇದಾರಲ್ಲ, ನಿಮಗೆ ಗೊತ್ತಿಲ್ವಾ? ನಿಮ್ಮ ಇಂಟೆಲಿಜೆನ್ಸ್ ರಿಪೋರ್ಟ್ ಹೇಳ್ತಾ ಇಲ್ವಾ? ಹುಬ್ಬಳ್ಳಿಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ರಸ್ತೆಯಲ್ಲಿ ಕೂತಿದ್ರೆ ಪೊಲೀಸ್ನವರು ಅವ್ರನ್ನ ಗದರಿ ಅವ್ರ ಮೇಲೆ ಏನೋ ಅಕ್ಷರಶಃ ಹಲ್ಲೆ ಮಾಡಿ ಎತ್ತಾಕೊಂಡೋದ್ರು. ಒಬ್ಬ ಹೆಣ್ಮಗಳು ಕೇಳ್ತಾಳೆ, ಸರ್ ನನ್ನ ತಂದೆ ತಾಯಿ ನನ್ನ ಕಷ್ಟ ಬಿದ್ದು ಚಪ್ಪಲಿ ಹೊಲ್ದು ಸಾಕಿದ್ದಾರೆ ಸರ್, ನನ್ನ ಏಜ್ ಬಾರ್ ಆಗ್ತಾ ಇದೆ, ನಾನು ಏನ್ ಮಾಡ್ಬೇಕು ಸರ್ ಅಂತ ಕೇಳಿದ್ರೆ ಪೊಲೀಸ್ನವ್ರು ನಿರುತ್ತರ, ನನಗೇನೋ ಗೊತ್ತಿಲ್ಲ, ಎದ್ದಡ್ರಿ ಅಂತ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ. ಹಾಗಾಗಿ ನಾಳೆ ನಾವು ವಿಧಾನಸೌಧದ ಮುಂದೆ ಏನು ಮಾಡ್ಬೇಕು ಅಂತ ನಾವು ಆರ್ಗನೈಸ್ ಏನ್ ಮಾಡ್ತಾ ಇಲ್ಲ. ನಾನು ಹೇಳ್ತಾ ಇರೋದಿಷ್ಟೇ, ಎಲ್ಲರೂ ಇಡೀ ರಾಜ್ಯದಿಂದ ತಂಡೋಪತಂಡವಾಗಿ ಬನ್ನಿ, ಬಾಬಾ ಸಾಹೇಬ್ರಿಗೆ ಗೌರವ ಸೂಚಿಸೋಣ ಬನ್ನಿ. ಯಾರ್ಯಾರು ಇಲ್ಲಿಗೆ ಬರೋದು ಕೊಟ್ಟಿದ್ದಾರೆ, ನಾನು ಈ ಮಾದಿಗ ಸಮುದಾಯದ ನೌಕರರು, ವಕೀಲರು, ಕಾಂಟ್ರಾಕ್ಟರ್ಗಳು, ಹಣವಂತರು ಮತ್ತೆ ಇನ್ನು ಯಾರ್ಯಾರು ಏನೇನಿದ್ದೀರಿ, ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ವೆಹಿಕಲ್ಗಳನ್ನ, ಇವತ್ತು ರಾತ್ರಿ 12 ಗಂಟೆವರೆಗೂ ಟೈಮ್ ಇದೆ, ನೀವು ಅಲ್ಲಿಂದ ಹೊರಡೋದಕ್ಕೆ ಸಾಧ್ಯವಾದಷ್ಟು ವಾಹನಗಳನ್ನ ತಯಾರು ಮಾಡಿಕೊಡಿ. ಬೆಂಗಳೂರಿಗೆ ಹೋರಾಟಕ್ಕೋಸ್ಕರ ಬರುವಂತಹ ಎಲ್ಲ ನನ್ನ ಸಮುದಾಯದ ಬಂಧುಗಳಿಗೆ ಸಾಧ್ಯವಾದಷ್ಟು ವಾಹನಗಳನ್ನ ತಯಾರು ಮಾಡಿಕೊಡಿ. ಏನು ನಿಮ್ಮ 1 ತಿಂಗಳು ಸಂಬಳ ಕಳೆದೋದ್ರೆ ಏನಾಗೋದಿಲ್ಲ. ಸಮುದಾಯದ ಭವಿಷ್ಯಕ್ಕೋಸ್ಕರ ಪ್ರಾಣವನ್ನೇ ಕೊಡಕ್ ಹೋಗ್ತಾ ಇದ್ದೀವಿ. ನೀವೆಲ್ಲರೂ ಸೇರಿ ಒಂದೊಂದು ತಾಲೂಕಿಂದ ಒಂದೊಂದು ಬಸ್ ಮಾಡಿ ಕಳಿಸಿ, ತುಂಬೋಗ್ಲಿ, ಎಷ್ಟು ಸಾಧ್ಯ ಜನ ಬರ್ರಿ. ಅಲ್ಲಿ ಬಂದವ್ರು ನೀವೇನ್ ಮಾಡ್ತೀರಿ? ನಾನು ಏನ್ ಹೇಳ್ತೀನಿ ಅಂತ ನೀವು ಕಾಯ್ಕೊಂಡು ಕೂತ್ಕೊಳ್ಳೋದು, ನೀವೇನ್ ಮಾಡ್ತೀರಿ ಅಂತ ನಾನು ಕಾಯ್ಕೊಂಡು ಕೂತ್ಕೊಳ್ಳೋದು ಏನಿಲ್ಲ. ಬಾಬಾ ಸಾಹೇಬ್ರಿಗೆ ಪುಷ್ಪಾರ್ಚನೆಯನ್ನ ಮಾಡೋಣ, ಅವರ ಋಣವನ್ನ ನೆನೆಯೋಣ. ಮಾನ್ಯ ಮುಖ್ಯಮಂತ್ರಿಗಳನ್ನ, ಅದರಲ್ಲೂ ಮುಖ್ಯವಾಗಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಎಚ್ ಸಿ ಮಹದೇವಪ್ಪನವ್ರನ್ನ ಪ್ರಶ್ನೆ ಮಾಡೋಣ. ಎಚ್ ಸಿ ಮಹದೇವಪ್ಪನವರ ಸಾಮಾಜಿಕ ವಿರೋಧಿ ನೀತಿಯನ್ನ ಪ್ರಶ್ನೆ ಮಾಡೋಣ. ಮುಖ್ಯಮಂತ್ರಿಗಳಿಗೆ ಕೇಳೋಣ, ಮುಖ್ಯಮಂತ್ರಿಗಳೇ, ಇಂಥ ಒಂದು ಸಾಮಾಜಿಕ ನ್ಯಾಯದ ವಿರೋಧಿ ಎಚ್ ಸಿ ಮಹದೇವಪ್ಪನವ್ರನ್ನ ಆ ಪೋರ್ಟ್ಫೋಲಿಯೋ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಯಾಕೆ ಇಟ್ಟಿದ್ದೀರಿ? ನೀವು ಮಂತ್ರಿಗಿರಿಯಿಂದ ಕಿತ್ತಾಕಿ ಯಾರನ್ನ ಎಚ್ ಸಿ ಮಹದೇವಪ್ಪನ ಅಂತ ನಾವು ಹೇಳ್ತಾ ಇಲ್ಲ, ಮಂತ್ರಿಗಿರಿಯಿಂದ ಕಿತ್ತಾಕಿ ಅಂತ ಹೇಳ್ತಾ ಇಲ್ಲ. ಅವರ ಪೋರ್ಟ್ಫೋಲಿಯೋ ಚೇಂಜ್ ಮಾಡಿ, ಅವರ ಇಲಾಖೆ ಚೇಂಜ್ ಮಾಡಿ, ಬೇರೆ ಯಾರಾದ್ರೂ ಬರಲಿ ಅಲ್ಲಿಗೆ. ಬೇರೆ ಯಾರಾದ್ರೂ ಕೂಡ ನಮ್ಮ ಪರವಾಗಿ ಯೋಚನೆ ಮಾಡುವಂತವ್ರು, ಸ್ವಲ್ಪನಾದ್ರೂ ಮನುಷ್ಯತ್ವ ಇದ್ದವರು ಅಲ್ಲಿ ಬರಲಿ ಸಮಾಜ ಕಲ್ಯಾಣ ಇಲಾಖೆಗೆ. ಅವ್ರ ಹತ್ರ ಗುದ್ದಾಡ್ತೀವಿ. ಇವ್ರ ಹತ್ರ ಗುದ್ದಾಡಕ್ಕೂ ಆಗ್ತಾ ಇಲ್ಲ ಸ್ವಾಮಿ. ಎಲ್ಲ ಬಂಡ್ ಬಿದ್ದೋಗಿದ್ದಾರೆ ಎಚ್ ಸಿ ಮಹದೇವಪ್ಪನವರು. ಎಚ್ ಸಿ ಮಹದೇವಪ್ಪನವರು ಬಂಡ್ ಬಿದ್ದೋಗಿದ್ದಾರೆ, ಅವ್ರ ಹತ್ರ ಕಿತ್ತಾಡಕ್ ಆಗ್ತಾ ಇಲ್ಲ. ದಯಮಾಡಿ ನಾಳೆ ಎಲ್ಲರೂ ಬರ್ರಿ. ಯಾರ ಆಜ್ಞೆಗೆ ಯಾರೇನ್ ಕಾಯ್ಬೇಕಾಗಿಲ್ಲ. ಮುಖ್ಯಮಂತ್ರಿಗಳನ್ನ ಒಳ ಮೀಸಲಾತಿಯ ಹಕ್ಕಿಗಾಗಿ ಆಗ್ರಹಿಸೋಣ. ಪೊಲೀಸ್ ಇಲಾಖೆಯವರಲ್ಲಿ ನಾನು ಕೇಳ್ಕೊಳ್ತಾ ಇರೋದು ಅಂತಂದ್ರೆ, ದಯಮಾಡಿ ನಮ್ಮ ಹಸಿವಿನ ಸಂಕಟವನ್ನ ಅರ್ಥ ಮಾಡ್ಕೊಳ್ಳಿ. ನಮ್ಮ ಮಕ್ಕಳ ಭವಿಷ್ಯದ ಕರಾಳತೆಯನ್ನು ಅರ್ಥ ಮಾಡ್ಕೊಳ್ಳಿ. ನಮ್ಮ ಮಕ್ಕಳು ಎಲ್ಲೆಲ್ಲಿ ಕಣ್ಣೀರಾಗ್ತಾ ಇದ್ದಾರೆ, ಯಾವ ಕಾರಣಕ್ಕೆ ಅದ್ರಲ್ಲಿ ನ್ಯಾಯ ಇದೆಯಾ ಅನ್ಯಾಯ ಇದೆಯಾ, ಅವ್ರು ಕೇಳ್ತಾರೆ ಸರಿನಾ ತಪ್ಪ ಅರ್ಥ ಮಾಡ್ಕೊಳ್ಳಿ. ಸರ್ಕಾರ ಜೊತೆ ಮಾತಾಡೋದಕ್ಕೆ ನಮ್ಗೆ ಅವಕಾಶ ಮಾಡ್ಕೊಡಿ. ಸರ್ಕಾರ ಜೊತೆನಲ್ಲಿ ನಾವು ಬಂದಾಗ ನಮ್ಮನ್ನ ತಡೆಯುವಂಥದ್ದು, ನಮ್ಮನ್ನ ಅರೆಸ್ಟ್ ಮಾಡುವಂಥದ್ದು, ಮತ್ತೊಂದು ಮಾಡಬೇಡಿ. ನಮ್ಮ ಹಸಿವಿನ ಸಂಕಟನ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪೊಲೀಸ್ನವರು ನಮ್ಮನ್ನ ಹತ್ತಿಕ್ಕುವಂತ ಕೆಲಸವನ್ನ ಮಾಡಬೇಡಿ. ನೀವು ನಮಗೆ ನೋಟಿಸ್ ಕೊಟ್ಟಿದ್ದೀರಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನ ಕಾಪಾಡಬೇಕು ಅಂತ. ನಾನ್ ನಿಮಗೆ ಹೇಳ್ತಾ ಇದ್ದೀನಿ, ಶಾಂತಿ ಮತ್ತು ಸುವ್ಯವಸ್ಥೆಯಿಂದನೇ ಬರ್ತೀವಿ. ನಾವು ಬಾಬಾ ಸಾಹೇಬ್ರಿಗೆ ಮಾಲಾರ್ಪಣೆ ಮಾಡ್ತೀವಿ. ನಾವು ಮುಖ್ಯಮಂತ್ರಿಗಳನ್ನ ಪ್ರಶ್ನೆ ಮಾಡ್ತೀವಿ. ಪ್ರಶ್ನೆ ಮಾಡೋದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅಪರಾಧ ಅಂತ ಯಾವನ್ರಿ ಹೇಳೋನೆ? ನಾವು ಮುಖ್ಯಮಂತ್ರಿಗಳನ್ನ ಪ್ರಶ್ನೆ ಮಾಡೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಪರಾಧ ಅಂತ ಯಾರು ಹೇಳೋರೆ? ನಾವಲ್ಲಿ ತೊಂಬಿ ಮಾಡಿದ್ರೆ, ಕಿರ್ಚಾಡಿದ್ರೆ, ಅನುಚಿತವಾಗಿ ವರ್ತನೆ ಮಾಡಿದ್ರೆ, ಅಸಭ್ಯವಾಗಿ ನಡ್ಕೊಂಡ್ರೆ ಅದು ಅಪರಾಧ. ನಾವು ಬರ್ತೀವಿ. ಸಾಮಾಜಿಕ ನ್ಯಾಯದ ಹರಿಕಾರ ಶ್ರೀ ಸಿದ್ದರಾಮಯ್ಯನವರ ಸಾಹೇಬ್ರೆ, ನಮಗೆ ನ್ಯಾಯ ಕೊಡಿ ಸ್ವಾಮಿ. ನಮ್ಗೆ ಎಚ್ ಸಿ ಮಹದೇವಪ್ಪನವರು ಅನ್ಯಾಯ ಮಾಡ್ತಾ ಇದ್ರಲ್ಲ, ಆ ಅನ್ಯಾಯದಿಂದ ಬಿಡುಗಡೆ ಕೊಡಿಸಿ ಸ್ವಾಮಿ. ಇದನ್ನ ಕೇಳೋದ್ರೆ ಅಪರಾಧ ಆಗುತ್ತಾ? ಇದನ್ನ ಬಾಬಾ ಸಾಹೇಬ್ರ ಮುಂದೆ ಕೇಳಬಾರ್ದಾ?
ಬಾಬಾ ಸಾಹೇಬ್ರು ಪರಿನಿಬ್ಬಾಣ ದಿವಸ ಏನ್ರಿ ನಿಮ್ದು ಹೋರಾಟ ಅಂತ ಕೇಳ್ತಿರಲ್ಲ, ನೀವು ಹೊಟ್ಟೆಗೆ ಅನ್ನ ತಿಂತೀರಾ? ಬಾಬಾ ಸಾಹೇಬ್ರ ಜೀವನವೇ ಒಂದು ಹೋರಾಟ. ಬಾಬಾ ಸಾಹೇಬ್ರು ಪರಿನಿಬ್ಬಾಣ ಬಂದ್ರು ಅಂತ ಅವ್ರ ಮುಂದೆ ಕುತ್ಕೊಂಡು ಭಜನೆ ಮಾಡಿದ್ರೆ ಬಾಬಾ ಸಾಹೇಬ್ರು ಹೋಗ್ತಾರ? ಬಾಬಾ ಸಾಹೇಬ್ರು ಪರಿನಿಬ್ಬಾಣ ಹೊಂದಿರೋ ದಿವಸ ಯಾವುದಕ್ಕೋಸ್ಕರ? ಸಾಮಾಜಿಕ ನ್ಯಾಯ, ಸಾಮಾಜಿಕ ನ್ಯಾಯ, ಸಾಮಾಜಿಕ ನ್ಯಾಯ ಅಂತ ಅವರು ಪರಿನಿಬ್ಬಾಣ ಆಗಿದ್ದು. ಅದೇ ಸಾಮಾಜಿಕ ನ್ಯಾಯಕ್ಕಾಗಿ ನಾವು ಹೋರಾಟ ನಿರತರಾದ್ರೆ ಅದರಿಂದ ಏನಾದ್ರೂ ಬಾಬಾ ಸಾಹೇಬ್ರು ನೊಂದ್ಕೋತಾರ? ಸಾಮಾಜಿಕ ನ್ಯಾಯಕ್ಕಾಗಿ ಯಾರೇ ಧ್ವನಿ ಎತ್ತಿದ್ರು ಕೂಡ ಬಾಬಾ ಸಾಹೇಬ್ರು ಮನಸ್ಫೂರ್ತಿಯಾಗಿ ಆಶೀರ್ವಾದ ಮಾಡ್ತಾರೆ. ಅವರು ನಮ್ಮನ್ನ ಅಗಲು ಹೋದಂತ ದಿವಸ ಅವರ ಪಾದದಡಿಯಲ್ಲಿ ಕೂತು ನಾವೀ ಸರ್ಕಾರವನ್ನು ಎಚ್ಚರಿಸೋಣ. ದಯವಿಟ್ಟು ಬಾಬಾ ಸಾಹೇಬ್ರಿಗೆ ಮಡಿವಂತಿಕೆಯನ್ನ ಸುತ್ತಬೇಡಿ, ಬಿಟ್ಬಿಡಿ. ಅದಲ್ಲ, ಬಾಬಾ ಸಾಹೇಬ್ರನ್ನ ಯಾರ ಒಂದು ಜಾತಿ ಸಮುದಾಯದ ಸ್ವತ್ತನ್ನಾಗಿ ಮಾಡಬೇಡಿ. ಬಾಬಾ ಸಾಹೇಬ್ರಿಗೆ ಇವತ್ತು ಎಲ್ಲಾದ್ರೂ ಅವಮಾನಗಳಾಗ್ತಾ ಇತ್ತು ಅಂತಂದ್ರೆ ಬಾಬಾ ಸಾಹೇಬ್ರು ನಾನು ನನ್ ಜಾತಿ ಅಂತ ಹೇಳ್ತೀವಲ್ಲ, ನಮ್ಮಿಂದ. ಬಾಬಾ ಸಾಹೇಬ್ರು ನನ್ ಜಾತಿ ಅಂತ ಲೇಬಲ್ ಹಾಕಕ್ ಹೋದ್ರೆ ಬೇರೆಯವರು ಹೊಟ್ಟೆವರಿಂದ ಅವಮಾನ ಮಾಡ್ತಾರೆ. ಬಾಬಾ ಸಾಹೇಬ್ರು ಇಡೀ ಜಗತ್ತಿಗೆ ಸಂಬಂಧಪಟ್ಟವ್ರು, ಬಿಟ್ಬಿಡ್ರಿ. ಬಾಬಾ ಸಾಹೇಬ್ರನ್ನ ನಿಮ್ಮ ಅಪ್ತಿರ ಮನೆ ಆಸ್ತಿ ಮಾಡ್ಕೋಬೇಡಿ, ಅದಕ್ಕೆ ಯಾರು ಹಕ್ಕಿಲ್ಲ. ಬಾಬಾ ಸಾಹೇಬ್ರ ರಕ್ತ ನಮ್ದು ಅಂತ ಹೇಳೋಣ, ನಾವೆಲ್ಲರೂ ಹೇಳೋಣ, ಈ ದೇಶದ ಎಲ್ಲರೂ ಹೇಳ್ಬೇಕು. ಸ್ನೇಹಿತರೆ, ನಾಳೆ ನಾವು ಮಾಡ್ಬೇಕಾಗಿರೋದು ಇಷ್ಟೇ. ಎಲ್ಲರೂ ಕೂಡ ವಿಧಾನಸೌಧಕ್ಕೆ ಬರೋಣ, ಡೈರೆಕ್ಟ್ ಆಗಿ ವಿಧಾನಸೌಧಕ್ಕೇನೆ, ಬೇರೆ ಎಲ್ಲೂ ಅಲ್ಲೂ ಇಲ್ಲಿ ಅಲ್ಲಿಂದ ಮೆರವಣಿಗೆ ಇಲ್ಲಿಂದ ಮೆರವಣಿಗೆ ಏನಿಲ್ಲ. ನಾವು ಕಾನೂನನ್ನು ಗೌರವಿಸೋಣ, ಡೈರೆಕ್ಟ್ ಆಗಿ ಹೋಗೋಣ. ಸರ್ಕಾರ ಅಲ್ಲಿ ಕಾರ್ಯಕ್ರಮ ಆಯೋಜಿಸಿದೆ, ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ, ಬಾಬಾ ಸಾಹೇಬರಿಗೆ ಹೂವು ಹಾಕೋಣ, ಅವ್ರಿಗೊಂದು ನಮಸ್ಕಾರ ಹಾಕೋಣ, ಅವರ ಮುಂದೆ ಸಾಮಾಜಿಕ ನ್ಯಾಯದ ಧ್ವನಿಯನ್ನ ಎತ್ತೋಣ. ಸಾಮಾಜಿಕ ನ್ಯಾಯವನ್ನ ನೀಡಿ ಮುಖ್ಯಮಂತ್ರಿಗಳೇ ಅಂತ ಅಲ್ಲಿ ಘೋಷಣೆಯನ್ನ ಕೂಗೋಣ. ಇಷ್ಟೇ. ಇದ್ಯಾವ ಅಪರಾಧ? ಇದೇನ್ ಭಯೋತ್ಪಾದಕತೆ ಇದೆ? ಇಲ್ಲಿ ಏನ್ ತಪ್ಪಿದೆ? ಬಾಬಾ ಸಾಹೇಬ್ರ ಮುಂದೆ ಸಾಮಾಜಿಕ ನ್ಯಾಯ ಕೊಡಿ ಅಂತ ಕೇಳಿದ್ರೆ ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡ್ದಂಗೆ ಆಗ್ತದ? ಬಾಬಾ ಸಾಹೇಬ್ರ ದಾರಿಯಲ್ಲಿ ನಡೆದಂಗೆ ಆಗ್ತದ? ಬಾಬಾ ಸಾಹೇಬ್ರ ಜೀವನವೇ ಸಾಮಾಜಿಕ ನ್ಯಾಯ, ಬಾಬಾ ಸಾಹೇಬ್ರ ಜೀವನವೇ ಸಾಮಾಜಿಕ ನ್ಯಾಯ, ಬಾಬಾ ಸಾಹೇಬ್ರ ಜೀವನವೇ ಸಾಮಾಜಿಕ ನ್ಯಾಯ. ಅವರ ಅಂತ್ಯದ ದಿವಸ, ಅವ್ರು ನಮ್ಮನ್ನ ದೈಹಿಕವಾಗಿ ಅಗಲಿ ಹೋಗೋ ದಿವಸ ಸಾಮಾಜಿಕ ನ್ಯಾಯಕ್ಕಾಗಿ ನಾವು ಹೆಚ್ಚು ದೊಡ್ಡ ಗಟ್ಟಿಯ ಧ್ವನಿಯನ್ನು ಎತ್ತೋಣ. ನಾಳೆ ಬೆಳಗ್ಗೆ ಸುಮಾರು 7ರಿಂದ 7:30, ಯಾಕಂದ್ರೆ 8 ಗಂಟೆ ನಂತರ 8ರಿಂದ 9 ಗಂಟೆಗೆ ಬಾಬಾ ಸಾಹೇಬ್ರಿಗೆ ಮಾಲಾರ್ಪಣೆ ಮಾಡಕ್ಕೆ ಮುಖ್ಯಮಂತ್ರಿಗಳು ಬರ್ತಾರೆ. 7ರಿಂದ 7:30 ನಾವೆಲ್ಲರೂ ವಿಧಾನಸೌಧದ ಮುಂದೆ ಇರೋಣ ಅಂತ ತಮ್ಮೆಲ್ಲರೂ ಕೂಡ ಕೇಳ್ಕೊಳ್ತಾ ಇದ್ದೀನಿ. ತಮ್ಮೆಲ್ಲರೂ ಶುಭವಾಗಲಿ. ನಮಸ್ಕಾರ. ಜೈ ಭೀಮ್, ಜೈ ಭೀಮ್.